ಮಂತ್ರಾಲಯ ಪ್ರಭುಗಳು ಮಂಗಳಾರತಿ ಸಮೇತ ದರ್ಶನ ಮಾಡಿ ನನ್ನ ಕೈಗೆ ರಾಯರ ನಾಮಲೇಖನದಲ್ಲಿ ಎಲ್ಲ ರೀತಿಯಾದ ಒಂದು ಶಕ್ತಿ ಇದೆ ಅನ್ನೋದು ನಮಗೆ ಮನದಟ್ಟಾಗುತ್ತೆ. ಇವತ್ತಿನ ದಿವಸ ನಾಮಲೇಖನ ಮಾಡುವವರಿಗೆ ಗುರುರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಎಂಬುದನ್ನು ಸಾಕ್ಷಿ ಸಮೇತವಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ನಾಮಲೇಖನ ಮಾಡ್ತಾ 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 ರಾಯರು ನಮಗೆ ಎಷ್ಟು ಹತ್ತಿರ ಆಗ್ತಾರೆ ಅಂತಂದರೆ ನಾವು ಅದೊಂದು ಹೊಸ ಪ್ರಪಂಚವನ್ನೇ ಕಾಣಿಬಿಡ್ತೀವಿ. ನಮ್ಮ ದೇಹದಲ್ಲಿರುವಂತಹ ಎಷ್ಟೋ ಸಮಸ್ಯೆಗಳು ಓಡಿ ಹೋಗುತ್ತವೆ, ರಾಯರ ಅನುಗ್ರಹವು ಪ್ರಾಪ್ತವಾಗುತ್ತೆ. ವಿಜಯನಗರ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಲಲಿತಾ ನಾರಾಯಣ ಇವರು ಇವತ್ತಿನ ದಿವಸ ಮಾತನಾಡ್ತಾರೆ. ಅವರ ಮಾತನ್ನು ನೀವು ಕೇಳಬೇಕು. ಒಮ್ಮೆ ಅವರ ಮಾತನ್ನು ನೀವು ಕೇಳಲೇಬೇಕು. ರಾಯರ ನಾಮಲೇಖನ ಮಾಡಬೇಕು ಅಂತ ಇವರಿಗೆ ಪ್ರೇರಣೆ ಆಗಿದೆ. ಹೇಗೆ ಆಗಿದೆ ಅಂತಂದರೆ, ಗುರುರಾಯರೇ ಸ್ವತಃ ಪೂಜೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಹಾಗೂ ನಾಮಲೇಖನ ಪುಸ್ತಕಗಳನ್ನು ಕೊಟ್ಟು ನಾಮಲೇಖನ ಮಾಡಲಿಕ್ಕೆ ಇವರಿಗೆ ಪ್ರೇರಣೆಯನ್ನು ಮಾಡಿದ್ದಾರೆ. ಆಮೇಲೆ ಇವರು ಯಾವುದೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದರೆ ನಮ್ಮ ಸಂಸ್ಥೆಯಿಂದ ಆಗ್ತಾ ಇರುವಂತಹ ಪುಸ್ತಕವನ್ನೇ ಇವರು ರಾಯರ ಅನುಗ್ರಹದಿಂದ ಅಪೇಕ್ಷೆ ಪಟ್ಟಿದ್ದಾರೆ. ರಾಯರಿಗೆ ಸಮ್ಮತವಾದದ್ದನ್ನು ನಾವು ಬರೀಬೇಕು. ಬೆಮ್ಮತ್ತಿ ವೆಂಕಟೇಶಾಚಾರ್ಯ ಮಾಡ್ತಾ ಇರುವಂಥ ಪುಸ್ತಕಗಳನ್ನು ತೊಗೊಂಡು ಬಂದುಕೊಡಿ ಅಂತ ಮಗಳಿಗೆ ಹೇಳಿದಾಗ, ಇದು ರಾಯರು ತೋರಿಸಿರುವಂಥ ಒಂದು ಪರಮ ಕಾರುಣ್ಯ. ಯಾಕೆ ಅಂತಂದರೆ, ರಾಯರ ಅನುಗ್ರಹದಿಂದ, ರಾಯರ ಒಂದು ಮಾರ್ಗದರ್ಶನದಿಂದಲೇ ನಾವು ಈ ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದು. ಅದು ಭಕ್ತರಿಗೂ ಕೂಡ ರಾಯರು ಇದೇ ರೀತಿ ಪ್ರೇರಣೆ ಮಾಡಿದಾಗ ಒಂದು ಸಂವಾದ ಪ್ರಮಾಣ ಅಂತ ಆಗುತ್ತೆ. ಹಾಗಾಗಿ ನಮ್ಮ ಯೋಜನೆಗೆ ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಎನ್ನುವಂತಹ ಭಾವ ನಮ್ಮಲ್ಲಿ ಮೂಡುತ್ತೆ. ಆದ್ದರಿಂದ ಪರಮ ಸಂತೋಷದಿಂದ ನಾನು ಶ್ರೀಮತಿ ಲಲಿತಾ ನಾರಾಯಣಿಯವರನ್ನು ಅಭಿನಂದಿಸ್ತಾ ಇದ್ದೀನಿ. ಮತ್ತು ಇವರು ಹೀಗೆ ರಾಯರ ನಾಮಲೇಖನ ಪುಸ್ತಕವನ್ನು ಇವರಿಗೆ ಕೂಡಲಿಕ್ಕೆ ಆಗಲ್ಲ, ಕೂತು ಬರೆಯುವುದು ದೂರತೋಪಾಸ್ತ, ಅಷ್ಟೂ ಇವರಿಗೆ ಸಮಸ್ಯೆಗಳು, ನೋವುಗಳು. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯವೂ ಇವರು 3 ಗಂಟೆ ಕುಳಿತು ಬರಿತಾ ಹೋಗಿದ್ದಾರೆ ಅಂತಂದರೆ ಅದು ರಾಯರು ಬರೆದಿದ್ದಾರೆ ಹೊರತು ಇವರಲ್ಲ ಅನ್ನೋದು ನಮಗೆ ತೀರ್ಮಾನ ಆಗಿಬಿಡುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಎಷ್ಟು ಪಾರದರ್ಶಕವಾಗಿರುತ್ತೋ, ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಬೇಗ ನಮಗೆ ರಾಯರು ಅನುಗ್ರಹವನ್ನು ಮಾಡ್ತಾರೆ. ನಮ್ಮ ಮನಸ್ಸಿನ ತುಂಬ ತುಂಬ್ಕೊಂಡು ಬಿಟ್ಟಿದ್ರೆ ಅವ್ರು ಬಂದು ಕೂತ್ಕೊಳ್ಳಿಕ್ಕೆ ಅವ್ರಿಗೆ ಜಾಗನೇ ಇಲ್ವಲ್ಲ. ಮನಸ್ಸಿನ ತುಂಬ ಕಶ್ಮಲಗಳು ತುಂಬಿಟ್ಟಿದೆ, ಆಲ್ರೆಡಿ ಫುಲ್ ಆಗಿದೆ, ಅವ್ರು ಬಂದು ಕೂತ್ಕೊಳ್ಳಿಕ್ಕೆ ಸ್ಥಳ ಇಲ್ಲ. ಯಾವಾಗ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೋ, ಮುಕ್ತವಾಗಿರುತ್ತೋ, ಆಗ ಅಲ್ಲಿ ಗುರುರಾಯರು ಬಂದು ಕುಳಿತು ಎಲ್ಲ ರೀತಿಯ ಅನುಗ್ರಹಗಳನ್ನು ಮಾಡ್ತಾರೆ. ಆದ್ದರಿಂದ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಆಗ ಇಂಥ ಮಹಿಮೆಗಳು ನಡೆಯುತ್ತೆ ಅನ್ನೋದು ನಮಗೆ ಶ್ರೀಮತಿ ಲಲಿತಾ ನಾರಾಯಣ ಅವರಿಂದ ತಿಳಿಯುತ್ತೆ. ಅವರ ಮಾತನ್ನು ಈಗ ಕೇಳೋಣ ಬನ್ನಿ. ಶ್ರೀ ಮುಮ್ಮೂರ್ತಿ ವೆಂಕಟೇಶ ಆಚಾರ್ಯರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಯೂಟ್ಯೂಬ್ನಿಂದ ಪ್ರೇರಿತಳಾಗಿ ನಾನು ಈ ರಾಮ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕೆಂದು ಮನಸ್ಸು ಮಾಡಿದೆ. ಇದನ್ನು ಭಗವಂತನಲ್ಲಿ ಕೋರಿಕೆ ಇಟ್ಟು ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳಲ್ಲಿ ಕೋರಿ ಮಲಗಿ ನಿದ್ರೆ ಮಾಡಿದಾಗ ಬೆಳಗಿನ ಜಾವದಲ್ಲಿ ನನಗೆ ಪ್ರೇರಣೆ ಆಯಿತು. ಮಂತ್ರಾಲಯ ಪ್ರಭುಗಳು ಮಂಗಳಾರತಿ ಸಮೇತ ದರ್ಶನ ಮಾಡಿ ನನ್ನ ಕೈಗೆ ಗುರುಗಳು ಮಂತ್ರಾಕ್ಷತೆಯನ್ನು ಕೊಡುತ್ತಿರುವ ಹಾಗೆ ಅನುಭವ ಆಯಿತು. ನಾನು ತಕ್ಷಣ ಕಂಡುಬಿಟ್ಟು ನಾನು ಸುತ್ತಮುತ್ತ ಎಲ್ಲ ಕೈಯಾಡಿಸಿ ನೋಡಿದೆ ಮಂತ್ರಾಕ್ಷತೆ ಎಲ್ಲಿದೆ ಎಂದು. ಜೊತೆಗೆ 2 ಬುಕ್ಕುಗಳನ್ನು ಇಟ್ಟು ಅದನ್ನು ಪೂಜಿಸಿ ಬರಿ ಅನ್ನುವ ಪ್ರೇರಣೆಯ ಥರ ಆಯಿತು ನನಗೆ. ಈ ಆದ ಅನುಭವವನ್ನು ನಾನು ನನ್ನ ಮಗಳ ಹತ್ರ ಹೇಳಿಕೊಂಡೆ. ನನಗೆ ಈ ಥರ ಆಗ್ತಾಯಿದೆ, ಅದರಿಂದ ನಾನು ಈ ಯಜ್ಞದಲ್ಲಿ ಪಾಲ್ಗೊಳ್ತೀನಿ ಅಂದಾಗ, ನಿನ್ನ ಕೈನಲ್ಲಿ ಆಗತ್ತಮ್ಮ, ಸುಮ್ಮನೆ ಕೈ ಮುಗಿದ್ಬಿಟ್ಟು ಸುಮ್ಮನಿರು ಅಂತ ಹೇಳಿದ್ರು. ಇಲ್ಲ, ನಾನು ಮಾಡ್ತೀನಿ, ನನಗೆ ಇದನ್ನು ಬುಕ್ಕನ್ನು ತಂದುಕೊಡು ಅಂತ ಮಗಳ ಹತ್ರ ಕೇಳಿಕೊಂಡೆ ನಾನು. ಸರಿ, ಅವಳು ಗಿರಿನಗರದಿಂದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಿಂದ ಬುಕ್ಕನ್ನು ತಂದುಕೊಟ್ಲು. ಈ ಬುಕ್ಕಲ್ಲ ಅಂತ ನನ್ನ ಮನಸ್ಸಿಗೆ ತಕ್ಷಣ ಗೊತ್ತಾಯಿತು. ಆದರೂ ಪರವಾಗಿಲ್ಲ ಅಂತ 24,000 ಬರೆದು ಮುಗಿಸಿದೆ. ನನಗೆ ಈ ಥರ ಪರಿಮಾಣ ಗ್ರಂಥದಿಂದ ಈ
ಮುಮ್ಮತಿ ವೆಂಕಟೇಶ ಆಚಾರ್ಯರಿಂದ ನನಗೆ ಬುಕ್ಗಳು ಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಿದಾಗ ಮತ್ತೆ ಅಲ್ಲಿ ಹೋಗಿ ನಾವು ಬುಕ್ಕನ್ನು ತೆಗೆದುಕೊಂಡು ಬಂದು ಡಿಸೆಂಬರ್ 6ನೇ ತಾರೀಕಿನಿಂದ 5ನೇ ತಾರೀಕು ಬುಕ್ ತಂದ್ವಿ. 6ನೇ ತಾರೀಕಿಂದ ಪ್ರಾರಂಭ ಮಾಡಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದೆ. ನೀವು ಹೇಳಿಕೊಟ್ಟ ಥರನೇ ಎಲ್ಲ ನಡೆದುಕೊಂಡು ಪ್ರಾರಂಭ ಮಾಡಿದೆ. ಮೊದಲನೇ ದಿನವೇ ನಾನು 3,000 ಬರೆದು ಮುಗಿಸಿದೆ. ನನಗೆ ತುಂಬ ಖುಷಿಯಾಯಿತು. ನನ್ನಲ್ಲಿ ಚೈತನ್ಯ ಬಂತು. ನನಗೆ ಒಂದು ಅರ್ಧ ಗಂಟೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇಡೀ 3 ಅವರು ಒಂದೊಂದು ಸಲ 4 ಅವರು ಕೂತ್ಕೊಂಡು ಬರೆದು ಮುಗಿಸ್ತಾ ಇದ್ದೆ. ಇದಕ್ಕೆ ಎಲ್ಲ ನಮ್ಮ ಮನೆಯವರ ಸಹಕಾರ ಮತ್ತು ಅದರಲ್ಲೂ ನನ್ನ ಸೊಸೆ ತುಂಬ ಸಹಕಾರ ನೀಡಿದಳು. ನನಗೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಿದ್ದೆ. ಅದು ನನಗೆ ಆಶ್ಚರ್ಯ ಆಗ್ತಿತ್ತು. ಯಾರೋ ನನ್ನ ಕೂಗಿ ಎಬ್ಬಿಸಿದ ಹಾಗೆ ಆಗುತ್ತಿತ್ತು. ಒಂದು ದಿವಸ ಕೂಡ ನಾನು ತಪ್ಪಿಸ್ತೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ 3:20ಕ್ಕೆ ಆಚೆ ಈಚೆ ಎಚ್ಚರಗೊಂಡು ಸ್ನಾನ ಎಲ್ಲ ಮುಗಿಸಿ ದೇವರ ಪೂಜೆ ಎಲ್ಲ ಮುಗಿಸಿ 4:15-4:45 ಬರೆಯೋಕ್ಕೆ ಶುರು ಮಾಡಿದ್ರೆ 8 ಗಂಟೆ ಒಳಗೆ 2,000 ಬರೆದು ಮುಗಿಸ್ತಾ ಇದ್ದೆ. ನನಗೆ ದಿನೇ ನನ್ನಲ್ಲಿ ಶಕ್ತಿ ಜಾಸ್ತಿ ಆಗುತ್ತಾ ಬಂದಿತ್ತು. ದಿನೇ ಮತ್ತು ನನಗೆ ಒಂದು ಸಲ ಮಂತ್ರಾಲಯದ ಪ್ರಭುಗಳು ಬೃಂದಾವನದ ದರ್ಶನ ಆಗಿ ಒಂದು ದಾಸವಾಳದ ಹೂವು ಪ್ರಸಾದ ಸಿಕ್ಕಿತ್ತು. ನನಗಿನ್ನೂ ಚೈತನ್ಯ ಬಂತು. ಸರಿ ದಿನೇ ಎಲ್ಲ ಪ್ರತಿದಿನವೂ ಮಿಸ್ ಮಾಡ್ದೇನೆ 90,000 ಆಗೋವರೆಗೂ ಸಲೀಸಾಗಿ ನಡೀತಾಯಿತ್ತು. ಇದ್ದಕ್ಕಿದ್ದಾಗೆ ನಾವು ಊರಿಗೆ ಹೋಗಬೇಕಾಗಿತ್ತು. ಆವಾಗ ಊರಿಗೆ ಹೋಗಿ ಎಷ್ಟೇ ಪ್ರಯತ್ನ ಪಟ್ಟರು ನನಗಲ್ಲಿ ಬರೆಯೋಕ್ಕಾಗ್ತಾ ಇರಲಿಲ್ಲ. ಬುಕ್ಕನ್ನು ತೊಗೊಂಡೋಗಿದ್ದೆ, ಬರೆಯೋಕ್ಕಾಗಲಿಲ್ಲ. ಮತ್ತೆ ಮನೆಗೆ ಬಂದೆ, ಅದ್ರ ಉತ್ಸಾಹನೇ ಹೊರಟೋಗಿತ್ತು. ಆವತ್ತು ರಾತ್ರಿ ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮಲಗಿದಾಗ ನನಗೆ ಕನಸಿನಲ್ಲಿ ಶ್ರೀರಾಮ ದೇವರು, ಆಂಜನೇಯ ದೇವರು ಎದುರಿಗೆ ಕುಳಿತು ನನ್ನ ಕೈಯನ್ನು ಹಿಡಿಸಿ ಎಷ್ಟು ಸಲೀಸಾಗಿ ಬರೆದು ಜೋಡಿಸುತ್ತಿರುವ ಹಾಗೆ ನನಗೆ ಕನಸು ಬಿದ್ದಿತ್ತು. ಮಾರನೇ ಬೆಳಗ್ಗೆ ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಎಲ್ಲ ಕೆಲಸ ದೇವರ ಪೂಜೆ ಎಲ್ಲ ಮುಗಿಸಿ ಮತ್ತೆ ಬರೆಯೋಕ್ಕೆ ಕೂತ್ಕೊಂಡ್ಮೇಲೆ ಇನ್ನು 3 ದಿವಸದೊಳಗಡೆ ಕಂಪ್ಲೀಟು ಅಂದರೆ ಜನವರಿ 6ನೇ ತಾರೀಕು ಮುಗಿಬೇಕಿತ್ತು. 6ನೇ ತಾರೀಕು ಮುಗಿಲಿಲ್ಲ. 14ನೇ ತಾರೀಕು ಹಬ್ಬದ ದಿನ ಮುಗಿಸಿ ಸಂಪೂರ್ಣವಾಗಿ ಯಶಸ್ವಿಗೊಂಡೆ. ಇದಕ್ಕೆ ಎಲ್ಲರ ಸಹಕಾರ ನನಗೆ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನನ್ನ ಕೃತಜ್ಞತೆಗಳು. ಇವರು ಹೇಳಿದಂತೆ ರಾಯರ ನಾಮಲೇಖನದಲ್ಲಿ ಎಲ್ಲ ರೀತಿಯಾದ ಒಂದು ಶಕ್ತಿ ಇದೆ ಅನ್ನೋದು ನಮಗೆ ಮನದಟ್ಟಾಗುತ್ತೆ. ಪುನಃ ಇದರಲ್ಲಿ ನಾವು ಸಂಶಯವನ್ನು ಹೊಂದಬಾರದು. ಅಂಥ ಶಕ್ತಿಯ ನಾಮ ಮಂತ್ರದಲ್ಲಿದೆ. ಅದನ್ನು ನಾವು ಅನುಭವಿಸಬೇಕು. ಮುಕ್ತ ಮನಸ್ಸಿನಿಂದ ಅದರಲ್ಲಿ ನಾವು ಶರಣಾಗತರಾಗಬೇಕು. ಆಗ ಖಂಡಿತವಾಗಿಯೂ 100ಕ್ಕೆ 100 ರಾಯರ ಅನುಭವ ನಮಗೆ ಉಂಟಾಗುತ್ತೆ. ಈ ನಾಮಲೇಖನ ಅನ್ನುವಂಥದ್ದು ರಾಯರ ಬಳಿ ತೆರಳಲಿಕ್ಕೆ ಒಂದು ರಾಜಮಾರ್ಗ ಇದ್ದಂತೆ. ಇದು ಧ್ಯಾನವೂ ಹೌದು. ಇದು ಒಂದು ಧ್ಯಾನವೂ ಹೌದು. ನಮ್ಮ ದೇಹದ ಒಳಗಡೆ ಇರುವ ಸ್ಟ್ರೆಸ್ಗಳನ್ನು ರಿಲೀಫ್ ಮಾಡಲಿಕ್ಕೆ ಒಂದು ರೂಟೂ ಹೌದು. ಹಾಗೂ ಇದು ಒಂದು ಮಂತ್ರವೂ ಹೌದು. ಇದೊಂದು ಸಿದ್ಧಿಯೂ ಹೌದು. ಹೀಗೆ ಎಲ್ಲ ರೀತಿಯೂ ಕೂಡ ಇದು ನಾಮಲೇಖನ ಅನ್ನುವಂಥದ್ದು ಮಹತ್ವ ಸ್ಥಾನವನ್ನು ಹೊಂದುತ್ತೆ. ಅದಕ್ಕೆ ನಾವು ನಿಮಗೆ ವಿಶೇಷವಾಗಿ ಒಂದು ಪ್ರೋತ್ಸಾಹಕ್ಕೋಸ್ಕರ ಪ್ರಶಸ್ತಿ ಪತ್ರವನ್ನು ಕೂಡ ನಾವು ಇದೇ ಕಾರಣಕ್ಕೋಸ್ಕರ ನೀಡ್ತಾ ಇರುವಂಥದ್ದು. ಶ್ರೀಮತಿ ಲಲಿತಾ ನಾರಾಯಣ ಅವರ ಈ ಅನುಭವವನ್ನು ಕೇಳಿದ್ರೆ ಎಂಥವರು ಕೂಡ ಭಾವುಕತನವನ್ನು ಹೊಂದುತ್ತಾರೆ. ಆದ್ದರಿಂದ ನೀವು ವಿಚಾರವನ್ನು ಮಾಡದೆ ಈ ರಾಯರ ನಾಮಲೇಖನದಲ್ಲಿ ತೊಡಗಿಕೊಳ್ಳಿ ಮತ್ತು ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ರಾಯರ ಇಂತಹ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಆಗ ನೀವು ಸ್ವಪ್ನದಲ್ಲಿ ರಾಯರು ಬರಬೇಕು, ಅವರ ಅನುಗ್ರಹ ಮಾಡಬೇಕು ಅಂತ ನೀವು ಅಪೇಕ್ಷೆ ಪಟ್ಟರೆ ಅವರು ಬರ್ತಾರೆ, ಅನುಗ್ರಹವನ್ನು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಆ ರೀತಿಯ ಒಂದು ಅವರು ಬರಬೇಕು ಅಂದರೆ ನಮ್ಮಲ್ಲಿ ಸ್ವಾಗತ ಭಾವ ಇರಬೇಕು. ನಾವು ಮನೆ ಬಾಗಿಲು ಬೀಗ ಹಾಕಿ ಕೂತ್ಬಿಟ್ಟಿದ್ದೀವಿ. ಬಾಗಿಲು ತಟ್ತಾರೆ, ಬಾಗಿಲು ತೆಗಿಯೋಕ್ಕೆ ನಾವು ಸಿದ್ಧರಿರಲ್ಲ. ಬಾಗಿಲು ತೆಗೆದು ನೀವು ಬನ್ನಿ ಅಂತ ಕರೆದ್ರೆ ಅವರು ಬರ್ತಾರೆ. ಆದ್ದರಿಂದ ನಾವು ಗುರುರಾಯರನ್ನು ನಮ್ಮ ಮನೆಗೆ ನಾವು ಕರೆಯಬೇಕು. ಆವಾಗ ಅವರು ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ಆ ರಾಯರ ನಾಮಲೇಖನವನ್ನು ನಾವೆಲ್ಲರೂ ಕೂಡ ಆಚರಿಸೋಣ. ತನ್ಮೂಲಕವಾಗಿ ಜೀವನದಲ್ಲಿ ಏನಾದರೂ ಒಂದನ್ನು ಸಾಧಿಸೋಣ. ಗುರುರಾಯರ ಕೃಪೆಗೆ ಭಾಜನರಾಗೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ
ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ